ರಾಯರ ಹತ್ರ ನಾನು ಪ್ರೇಯರ್ ಮಾಡಿ ನಾನು ಈ ಸಂಕಲ್ಪನ ನಾನು ಮಾಡ್ಕೊಂಡಿದ್ದೀನಿ. ರಾಯರ ಆಶೀರ್ವಾದ ನನಗಂತೂ ತುಂಬಾ ಇದೆ. ಇದರಿಂದ ನಾನು ತಿಳ್ಕೊಂಡಿದ್ದು, ಏನೇ ಅಂದ್ರೂ ಯಾರು ಏನೇ ಮಾಡಿದ್ರು ನಮ್ಮತನನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಎಲ್ರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಈ ದಿನ ಏಕಾದಶಿ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗಳೇ ಪೂಜೆ ಮಾಡಿ ಹೋಗಿದ್ದಾಳೆ. ನಾನು ಕಾರಣಾಂತರದಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಮಾಡ್ಬೋದಿತ್ತು, ಆದರೆ ಮಾಡೋಕ್ಕಾಗಿಲ್ಲ. ನನ್ನ ಅನುಭವ ಈ ಒಂದು 1 ಮಂತ್ 20 ಡೇಸ್ ಮೇಲೆ ಆಯಿತು ಅನಿಸುತ್ತೆ. ಈ 20 ಡೇಸ್ ಮೇಲೆ ನಾನು ಯಾವಾಗಲೂ ಈ 20 ಡೇಸಿಂದ ನಾನು ಬರೀ ಕಾಲಲ್ಲಿ ಎಲ್ಲ ಕಡೆ ನಾನು ಓಡಾಡ್ತಾ ಇರೋದು. ಮತ್ತು ಅನುಭವನ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ. ನಾನು ರಾಯರ ಹತ್ರ ಪ್ರೇಯರ್ ಮಾಡಿದ್ದೆ 20 ದಿನಗಳ ಹಿಂದೆ, 20 ಡೇಸ್ ಬ್ಯಾಕು. ನನಗೆ ನ್ಯಾಯ ಸಿಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕ್ದಂತೆಯೇ ಇರ್ತೀನಿ ಅಂತ. ಅವತ್ತಿಂದ ಇವತ್ತವರೆಗೂ ನಾನು ಯಾವುದೇ ಕಾರಣಕ್ಕೂ ಚಪ್ಪಲಿನ ಹಾಕಿಲ್ಲ. ಯಾಕೆ ಅಂದರೆ ನಾನು ಚಪ್ಪಲಿ ಹಾಕದಂತೆಯೇ ತುಂಬ ಸಲ ರಾಯರ ಸೇವೆನ ನಾನು ಮಾಡಿದ್ದೀನಿ. ನಮ್ಮ ಕೈಲಿ ಯಾವುದಾಗಲ್ಲ, ಆ ಸೇವೆನ ನಾವು ಒಪ್ಕೊಂಡು ಮಾಡಿದಾಗ ಖಂಡಿತ ಅದಕ್ಕೆ ಒಂದೊಳ್ಳೆ ಫಲ ಸಿಗುತ್ತೆ ಅನ್ನೋ ಹಾಗೆ ನನಗೆ ನಾನು ಮಾಡಿದಂಥ ತುಂಬ ದಿನಗಳು, ತುಂಬ ವರ್ಷದಿಂದೆಲ್ಲ ನಾನು ಮಾಡಿದ್ದೀನಿ. ಈ ಥರ ಒಂದು ಸೇವೆನ ಮಾಡಿದಾಗ ನನಗೆ ತುಂಬ ಒಳ್ಳೇದಾಗಿದೆ, ಒಂದು ಒಳ್ಳೆ ಫಲನೂ ಕೂಡ ನನಗೆ ಸಿಕ್ಕಿದೆ. ನಾನು ಯಾರ ಒಂದು ವಿಷಯಕ್ಕೂ ಹೋಗಲ್ಲ, ಆದರೆ ನನ್ನ ವಿಷಯದಲ್ಲಿ ಯಾಕೆ ಹಿಂಗೆ ಬರ್ತಿದ್ದಾರೆ ಜನಗಳು ಕೆಲವರು ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಮನಸ್ಸು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡಂತ ಒಂದು ಇತ್ತೀಚೆಗೆ ನಾನು ತಿಳ್ಕೊಂಡಿದ್ದು, ಕಾಲಿಗೆ ಚಪ್ಪಲಿ ಹಾಕದೇ ಇದ್ದಾಗ ನನಗೆ ಕೆಲವೊಂದು ವಿಷಯಗಳನ್ನ ನನ್ನ ಸುತ್ತಮುತ್ತ ಇರೋದನ್ನ ನಾನು ಹೇಗೆ ತಿಳ್ಕೊಂಡೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು. ದೇವಸ್ಥಾನಕ್ಕೆ ಹೋದಾಗ ನಾವು ದೇವಸ್ಥಾನದಲ್ಲಿ ಯಾರು ಕೂಡ, ಎಲ್ಲರೂ ಅಲ್ಲಿ ಚಪ್ಪಲಿನ ಈಚೆ ಬಿಟ್ಟು ದೇವಸ್ಥಾನದ ಒಳಗಡೆ ಬರ್ತಾರೆ. ಹಾಗಾಗಿ ಯಾರು ಕೂಡ ಅಬ್ಸರ್ವ್ ಮಾಡಲ್ಲ. ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋದಾಗ ಅವ್ರದ್ದೇ ಆದಂತ ಒಂದು ಕಷ್ಟಗಳಿರುತ್ತೆ, ಅವ್ರದ್ದೇ ಆದಂತ ನೋವಿರುತ್ತೆ. ಅವರು ದೇವ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲೇ ಅವರು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಬೇರೆಯವ್ರನ್ನ ನೋಡೋದ್ರಲ್ಲಿ ಯಾರು ಕೂಡ ಬ್ಯುಸಿ ಆಗಿರಲ್ಲ. ದೇವ್ರ ಹತ್ರ ಹೋಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ನನ್ನ ಕಷ್ಟ ಎಲ್ಲ ಹೇಳ್ಕೋಬೇಕು, ದೇವ್ರನ್ನ ನೋಡ್ಬೇಕು. ಕೆಲವರು ಬರೋರ್ಗೆಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂಥರ ಕಷ್ಟ ಇರುತ್ತೆ. ಕಷ್ಟ ಇರೋರೇನೆ, ಕಷ್ಟ ಇಲ್ಲದೆ ಹೋಗ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಆದ್ರೂ ಎಲ್ಲ ಒಂದ್ ಕಡೆ ದೇವ್ರ ನೋವು ಇಟ್ಟಿರ್ತಾರಲ್ವಾ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಯಾರು ಕೂಡ ನಮ್ಮ ಕಾಲ್ಗಳನ್ನ ಅಬ್ಸರ್ವ್ ಮಾಡಲ್ಲ. ಅವರು ಕೂಡ ಒಂದೇ ರೀತಿ ಅಲ್ವಾ. ಎಲ್ಲರೂ ದೇವಸ್ಥಾನಕ್ಕೆ ಹೋದ್ಮೇಲೆ ಚಪ್ಪಲಿ ಬಿಟ್ಟು ಹೊರಗಡೆ ಹೋಗ್ಲೇಬೇಕು. ಹಾಗಾಗಿ ಯಾರು ಕೂಡ ಅಬ್ಸರ್ವ್ ಮಾಡಲ್ಲ. ಆಮೇಲೆ ನಾನು ಇತ್ತೀಚೆಗೆ ಎಲ್ಲಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಲವರು ಏನಪ್ಪ ಇವರು ಮೋಸ್ಟ್ಲಿ ಚಪ್ಪಲಿ ಕಿತ್ತೋಗಿರ್ಬೇಕೇನೋ, ಚಪ್ಪಲಿ ಇಲ್ವೇನೋ ಇವ್ರ ಹತ್ರ ಅಂತ ಆ ಥರ ಅನ್ಕೋತಾರೆ. ಇನ್ನು ಕೆಲವರು ಏನು ಇವರು ಚಪ್ಪಲಿ ಆಗದೆ ಹಿಂಗೆ ತಿರ್ಗಾಡ್ತಾರೆ, ಅಯ್ಯೋ ಕಾಲು ಇನ್ಫೆಕ್ಷನ್ ಆಗಲ್ವಾ, ಕಾಲ್ಗೆ ಏನು ಪ್ರಾಬ್ಲಮ್ ಆಗಲ್ವಾ, ಆ ಥರ ಅವ್ರಿಗವರು ಮನಸ್ಸಲ್ಲಿ ಅನ್ಕೋತಾರೆ. ಇನ್ನು ಕೆಲವರು ಏನೋ ಯಾವುದೋ ದೇವರಿಗೆ ಅವರು ಹರಕೆ ಹೊತ್ಕೊಂಡಿರ್ಬೇಕು, ಅದಕ್ಕಿರ್ಬೋದು ಅಂತ ಜನರು ಕೆಲವರು ನೋಡೋದೆಲ್ಲ ಅವ್ರ ಪಾಡ್ಗವರು ಹೋಗ್ತಾ ಇರ್ತಾರೆ. ಯಾರೇನಾದ್ರೂ ಮಾಡ್ಕೊಳ್ಳಿ ಅಂತ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಹತ್ರಕ್ಕೆ ಬಂದೇ ಕೇಳ್ತಾರೆ, ಯಾಕೆ ನೀವು ಚಪ್ಪಲಿ ಹಾಕಿಲ್ಲ, ಏನಂತ ಸ್ವಲ್ಪ ಹೇಳ್ತೀರಾ ಅಂತ. ನಾನು ರಾಯರಿಗೆ ಪ್ರೇಯರ್ ಮಾಡಿದ್ದೀನಿ ಯಾವುದೋ ಒಂದು ವಿಷಯದಲ್ಲಿ, ಹಾಗಾಗಿ ನಾನು ಅದಕ್ಕೋಸ್ಕರ ಹಾಕ್ತಿಲ್ಲ ಅಂತ. ಎಷ್ಟು ದಿನ ಅಂದರು, ಇಲ್ಲ ನಾನು ಅನ್ಕೊಂಡಿರೋದು, ನಾನು ರಾಯರ ಹತ್ರ ಕೇಳ್ಕೊಂಡಿರೋದು ಆಗೋವರೆಗೂ ನಾನು ಹಾಕಲ್ಲ. ಅಯ್ಯೋ ಹೊರಗಡೆ ಹೋದಾಗ ಹೇಗೆ ಹೋಗ್ತೀರಾ, ನಿಮ್ಗೇನು ಮುಜುಗರ ಅನ್ಸಲ್ವಾ, ಹಾಗೆ ಹೀಗೆ ಅಂತ ಅವರು ಮನಸ್ಸಲ್ಲಿ ಏನೇನಿದೆ ಕ್ವಶನ್ಗಳನ್ನ ಕೇಳಿದ್ರು. ನಾನು ಎಲ್ಲದಕ್ಕೂ ಉತ್ತರ ಕೊಟ್ಟು ಬಂದೆ. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ತುಂಬ ಗ್ರೇಟ್ ಅನಿಸುತ್ತೆ. ಯಾಕೆಂದರೆ ನಮ್ಮ ಕೈಲೆಲ್ಲ ಆಗಲ್ಲಪ್ಪ, ಈ ಥರ ಚಪ್ಪಲಿ ಇಲ್ದೇ ಆಚೆ ಬರಬೇಕು ಅಂದ್ರೇ ಒಂಥರ ಏನೋ ಯಾರೇನು ಅನ್ಕೋತಾರೋ, ಯಾರೇನು ಅಂತಾರೋ ಅಂತ ಸುತ್ತಮುತ್ತ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರು. ಓಕೆ ಅಂದ್ಬಿಟ್ಟು ನಾನು ಅಲ್ಲಿಂದ ಮುಂದೆ ಬಂದೆ. ಮತ್ತು ಹೋಟ್ಲಿಗೆ ಹೋದೆ ಕಾಫಿ ಕುಡಿಯೋಣ ಅಂತ. ಅಲ್ಲೂ ಕೂಡ ಅಷ್ಟೇ, ತುಂಬ ಜನ ಹಿಂಗೆ ನೋಡೋದು, ಅಬ್ಸರ್ವ್ ಮಾಡೋದು, ಈ ಥರ. ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರಲ್ಲ, ಎಲ್ಲ ಜನರು ಒಂದೇ ಥರ ಇರಲ್ಲ. ಈಗ ನಾವು ಕಾಲಿಗೆ ಚಪ್ಪಲಿ ಇಲ್ಲದೆ ಹೋದಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಅಬ್ಸರ್ವ್ ಮಾಡ್ತಾರೆ, ಒಬ್ರು ಅಬ್ಸರ್ವ್ ಮಾಡಲ್ಲ. ಒಬ್ರು ಕ್ಯೂರಿಯಾಸಿಟಿ ಇರುತ್ತೆ, ಯಾಕೆ ಇವರು ಹಾಕಿಲ್ಲ ಏನು ಅಂತ ಕೇಳಬೇಕು ಅನ್ನೋದಿರುತ್ತೆ. ಕೆಲವರು ಕೇಳೋದೇ ಇಲ್ಲ, ಅಯ್ಯೋ ಇವ್ರಿಗೇನೋ ಒಂಥರ ಅಂದ. ಕೆಲವ್ರಂತೂ ಕೇರೇ ಮಾಡಲ್ಲ, ನೋಡಿದ್ರು ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಹಂಗೆ ನಮ್ಮ ಸುತ್ತಮುತ್ತ ಎಲ್ಲರೂ ಇರ್ತಾರೆ. ಎಲ್ಲಾರ್ಗೂ ನಾವು ಒಂದೇ ಥರ ಇರಬೇಕು ಅಂದರೆ ಆಗಲ್ಲ. ಈಗ ಸುತ್ತಮುತ್ತ ಜನ ಏನೇನೋ ಅಂತಾರೆ, ಅವ್ರೇನೋ ಅನ್ಕೋತಾರೆ, ನನ್ನ ಕಾಲು ನೋಡ್ತಾರೆ, ಅಯ್ಯೋ ಅಂತ ನಾನು ಅನ್ಕೊಂಡು ಹೋದ್ರೆ
ನಾನು ಪ್ರೇಯರ್ ಮಾಡಿ ನಾನು ಇನ್ಮೇಲೆ ಚಪ್ಪಲಿ ಹಾಕಲ್ಲ, ನನಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾನು ಹಾಕಲ್ಲ ಅಂತ ಹೇಳಿ ನಾನು ಪ್ರೇಯರ್ ಮಾಡಿದ್ದೀನಿ. ಅಲ್ಲಿಗೆ ನಾನು ಏನಾದರೂ ಬೇರೆ ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ನಾನು ಚಪ್ಪಲಿ ಹಾಕೊಂಡ್ಬಿಟ್ರೆ ಅಂದರೆ ಇದೊಂದು ಪರೀಕ್ಷೆ. ಇವಾಗ ನಾವೇನಾದರೂ ಒಂದು ಸೇವೆ, ರಾಯರ ಸೇವೆ ಮಾಡುವಾಗ, ರಾಯರ ಸೇವೆ ಮಾಡ್ತೀವಿ ಅಂದಾಗ ಕೆಲವೊಂದು ಸೇವೆಗಳನ್ನ ಮಾಡ್ತಾ ಇದ್ದಾಗ ಒಂದೊಂದು ನಾನಾ ರೀತಿ ಪರೀಕ್ಷೆಗಳು ಬರುತ್ತೆ. ಇವಾಗ ಹೊರಗಡೆ ಹೋದಾಗ ಅಯ್ಯೋ ಇದೆಲ್ಲ ಏನ್ ನಂಬ್ತೀರಾ ನೀವು, ಇದೆಲ್ಲ ಯಾಕೆ ಮಾಡ್ತೀರಾ, ಸುಮ್ಮನೆ ಕಾಲ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಅಂತ ಹಿಂಗೂ ಹೇಳಿರೋದು ಉಂಟು. ಆದ್ರೆ ನಮ್ಮ ಭಕ್ತಿ ನಾವ್ ಎಷ್ಟು ನಿಷ್ಠೆಯಿಂದ ನಾವ್ ಇರ್ತೀವೋ ಅಷ್ಟೇ ನಮಗೂ ಕೂಡ ಫಲ ಸಿಕ್ಕೇ ಸಿಗುತ್ತೆ. ಇಷ್ಟು ದಿನ ಆಯ್ತು 20 days ಇಂದ ನಾನು ಕಾಲ್ಗೆ ಯಾವುದೇ ರೀತಿ ಚಪ್ಪಲಿ ಹಾಕಿಲ್ಲ. ಮೊನ್ನೆ ಮಾರ್ಕೆಟ್ಗೆ ಹೋದೆ, ಮಾರ್ಕೆಟಲ್ಲೂ ಕೂಡ ಸಿಕ್ಕಾಬಟ್ಟೆ ಮುಳ್ಳು, ಗುಲಾಬಿ ಕಡ್ಡಿ ಎಲ್ಲ ಒಡೆದು ಹಾಕಿದ್ರು, ಅಲ್ಲೆಲ್ಲ ಮುಳ್ಳಿತ್ತು. ನಾನು ಮನೇಲಿ ಪ್ರೇಯರ್ ಮಾಡ್ತೀನಿ, ಹೊರಗಡೆ ಹೋಗ್ತಿದ್ದೀನಿ ರಾಯರೇ, ನಾನು ಹೋಗಿ ಬರ್ತೀನಿ ಇಷ್ಟು ಹೇಳಿ ನಾನು ಹೊರಗಡೆ ಹೋಗ್ತೀನಿ. ಇವತ್ತು ಗುರುವಾರ, ಇವತ್ತುವರೆಗೂ ಒಂದೇ ಒಂದು ಮುಳ್ಳೆ ಆಗ್ಲಿ, ಒಂದು ಕಡ್ಡಿನೇ ಆಗ್ಲಿ ಯಾವುದೇ ರೀತಿ ನನಗೆ ಟಚ್ ಆಗಿಲ್ಲ. ಮತ್ತೆ ಕಾಲಲ್ಲಿ ಏನಾದ್ರು, ಈಗ ನಾವು ರೋಡಲ್ಲಿ ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಸಣ್ಣ ಕಲ್ಲಾದ್ರೂ ಚುಚ್ಚುತ್ತೆ ಅಲ್ವಾ, ಆ ಕಲ್ಲು ಕೂಡ ಚುಚ್ಚಿಲ್ಲ. ರಾಯರ ಮಹಿಮೆ ಅಂದ್ರೆ ಹೆಂಗಿರುತ್ತೆ ಅನ್ನೋದು. ಒಂದು ದಿನ ಮಾತ್ರ ನಾನು ಚಪ್ಪಲಿ ಹಾಕ್ತಿರ್ಲಿಲ್ಲ, ಯಾವತ್ತು ಗುರುವಾರ ಒಂದು ದಿನ ಬೆಳಗ್ಗೆ, ಗುರುವಾರ ಒಂದಿನ ಆಗ್ತಿರ್ಲಿಲ್ಲ, ರಾಯರದ ಆರಾಧನೆ ಟೈಮಲ್ಲಿ ನಾನು ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು 20 days ಇಂದನೂ ಕೂಡ ನಾನು ಚಪ್ಪಲಿ ಇಲ್ದೇನೆ ನಾನು ಓಡಾಡ್ತಿದ್ದೀನಿ. ನನಗೆ ಯಾವುದೇ ರೀತಿ, ನನಗೆ ನಿಜವಾಗ್ಲೂ ಯಾವುದೇ ರೀತಿ ಒಂದು ಕಲ್ಲೇ ಆಗ್ಲಿ, ಮುಳ್ಳೆ ಏನೋ ಚುಚ್ಚಿದೆ, ಏನೋ ಆಗಿದೆ, ಇಲ್ಲ ಕಾಲು ಆಗ್ತಿಲ್ಲ, ಉರಿ ಬರ್ತಿದೆ, ಏನಂದ್ರೇನೂ ಇಲ್ಲ. ತುಂಬಾ 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 ಆರಾಮಾಗಿದ್ದೀನಿ. ಆದ್ರೆ ನಮ್ ಸುತ್ತಮುತ್ತ ಇರೋರು ಯಾರು ಏನೇ ಅನ್ಕೊಂಡ್ರು ನಾವು ಇಟ್ಟಿರೋ ಹೆಜ್ಜೆನ ಯಾವತ್ತಿಗೂ ನಾವು ಹಿಂದೆ ತೆಗಿಬಾರ್ದು. ಇವಾಗ ನನಗಾದಂತ ಅನುಭವ, ನಾವಿಟ್ಟಿರೋ ಹೆಜ್ಜೆ, ಇವಾಗ ನಾವೇನು ನಾನು ಅನ್ಕೊಂಡಿದ್ದೀನಿ, ನನಗೆ ನ್ಯಾಯ ಬೇಕು ರಾಯರೇ, ನಾನು ಕೇಳ್ಕೊಂಡಿದ್ದೀನಿ, ನನಗ್ ನ್ಯಾಯ ಬೇಕು, ನಾನು ತಪ್ಪು ಮಾಡಿದಿನ ನನಗ್ ಶಿಕ್ಷೆ ಕೊಡಿ, ನಾನು ತಪ್ಪು ಮಾಡಿಲ್ವಾ, ನಾನೀಗ ಇಟ್ಟಿರುವಂತ ಬೇಡಿಕೆಗೆ ನನಗೆ ನ್ಯಾಯ ಕೊಡ್ಸಿ ಅಂತ ಅವತ್ತಿಂದ ಇವತ್ತುವರೆಗೂ ನಾನು ಹಾಕಿಲ್ಲ. ರಾಯರ ಹತ್ರ ನಾನು ಪ್ರೇಯರ್ ಮಾಡಿ ನಾನು ಈ ಸಂಕಲ್ಪನ ನಾನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ಒಂದು ನನಗೆ ಪರೀಕ್ಷೆ ಇರುತ್ತೆ, ಯಾರ್ದೋ ಮುಖಾಂತರ ಬರೋದು. ನಾನು ಹೋದಾಗ ನಾನು ಸುಮಾರು ಗೊತ್ತಿಲ್ಲದೆ ಇರೋಂಥ ವ್ಯಕ್ತಿಗಳು ಕೂಡ ನನ್ನನ್ನು ಮಾತಾಡ್ಸಿದ್ದಾರೆ. ನಿಮ್ಮ ಕಾಲು ನೋಡಿದ್ವಿ, ಯಾಕೆ ಮೇಡಮ್ ಇದೆಲ್ಲ ಮಾಡ್ತೀರಾ, ಸುಮ್ಮನೆ ಅಯ್ಯೋ ಆರಾಮಾಗಿ ನೀವು ಇದು ಮಾಡಿ, ಅದೆಲ್ಲ ಭಕ್ತಿ, ಅದೆಲ್ಲ ಪೂಜೆ ಪುನಸ್ಕಾರದಲ್ಲಿ ಇರುತ್ತೆ, ಈ ಥರದ್ದೆಲ್ಲ ಮಾಡ್ತೀರಾ ಅಂತ ತುಂಬ ಜನ ನನಗೆ ಕೆಲವೊಬ್ರು ಹೇಳಿದ್ದಾರೆ. ಆದರೆ ನಾನಂತೂ ಇಟ್ಟಿರೋ ಅಂತ ಒಂದು ಪ್ರೇಯರ್, ರಾಯರ ಹತ್ರ ನಾನು ಪ್ರೇಯರ್ ಮಾಡಿದ್ದೀನಿ. ಇದಕ್ಕೆ ಯಾವತ್ತು ಫಲ ಸಿಗುತ್ತೆ ನೋಡೋಣ. ರಾಯರ ಆಶೀರ್ವಾದ ನನಗಂತೂ ತುಂಬ ಇದೆ. ಇದರಿಂದ ನಾನು ತಿಳ್ಕೊಂಡಿದ್ದು ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತ ಜನ ಯಾರು ಏನೇ ಅಂದ್ರೂ, ಯಾರು ಏನೇ ಮಾಡಿದ್ರು ನಮ್ಮತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಯಾರಾದರೂ ಏನಾದ್ರು ಹೇಳಿದ್ರಾ ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರಬೇಕು, ನಮ್ಮ ಗುರಿ ಕಡೆ ಹೋಗ್ತಾ ಇರಬೇಕು. ಯಾವುದೇ ವಿಷಯದಲ್ಲಿ, ಈಗ ನಾನು ಸೇವೆ ಮಾಡ್ತಿದ್ದೀನಿ, ನನ್ನ ಸೇವೆನ ಕೆಲವರು ಇಷ್ಟನೂ ಪಡಲ್ಲ, ಕೆಲವರು ಅಯ್ಯೋ ಇವಳಿಗೆ ಬೇಕಿತ್ತ, ಯಾಕೆ ಬೇಕು, ಹಾಗೆ ಹೀಗೆ ಎಲ್ಲ ಥರ ಇದೆ. ಆದರೆ ಸೈಡಿಗೆ ತಳ್ಳಿ ಹೋಗ್ತಾ ಇರಬೇಕು. ಈ ಚಪ್ಪಲಿ ಹಾಕದಂತೆ ಈ 20 ದಿನದಿಂದ ನಾನು ತುಂಬ ಕಡೆ ಎಲ್ಲ ಓಡಾಡ್ತೀನಿ, ಬರ್ತೀನಿ. ಆದರೆ ಏನೋ ಒಂದು ಪಾಸಿಟಿವ್, ಒಂದು ಶಕ್ತಿ, ರಾಯರ ಶಕ್ತಿ, ರಾಯರ ಬಲ ನನಗಿದೆ ಅಂತ ನನಗೆ ತುಂಬಾ ಅನಿಸ್ತಿದೆ. ಅನ್ಸೋದೇನೋ, ನನಗೆ ಅನುಭವಗಳು ಕೂಡ ನನಗೆ ಆಗಿದೆ. ಈ 20 ದಿನದಲ್ಲಿ ನನಗೆ ಕೆಲವೊಂದು ರೀತಿಲಿ ಅನುಭವಗಳು ಆಯಿತು. ರಾಯರು ನನ್ನ ಜೊತೆ ಇದ್ದಾರೆ ಅನ್ನೋದು ತುಂಬಾನೇ ದೃಢವಾಗಿ ನನಗೆ. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ನಾನು ರಾಯರ ಹೆಸರು ಹೇಳ್ಕೊಂಡೆ ನಾನು ಹೆಜ್ಜೆನ ಇಡ್ತಾ ಇರ್ತೀನಿ. ನಾನು ಎಲ್ಲೇ ಹೋದ್ರೂ ರಾಯರ ಹೆಸರನ್ನ ನಾನು ಬಾಯಿ ಬಿಟ್ಟು ಮಾತಾಡಿಲ್ಲ ಅಂದ್ರು ನನ್ನ ಆತ್ಮದಲ್ಲಿ ನಾನು ರಾಯರೇ 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 ಅನ್ಕೊಂಡೇ ಹೋಗ್ತಾ ಇರ್ತೀನಿ. ನಾನು 20 ದಿನದಲ್ಲಿ ನನಗೆ ಇದುವರೆಗೂ ಒಂದು ಕಡ್ಡಿನೂ ಚುಚ್ಚಿಲ್ಲ, ಒಂದು ಮುಳ್ಳು ಚುಚ್ಚಿಲ್ಲ, ಒಂದು ಗಾಜು ಕೂಡ ನನಗೆ ಟಚ್ ಆಗಿಲ್ಲ. ಮೊನ್ನೆ ಗಾಡೀಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಕಾಲು ಕೊಡಬೇಕಿತ್ತು, ಸಡನ್ನಾಗಿ ಕಾಲನ್ನ ಕೆಳಗಡೆ ಇಳಿಸ್ಬೇಕು ಅಂದರೆ ಸ್ಪೀಡಲ್ಲಿ ಇದ್ದೀನಿ, ಕಾಲು ಉಜ್ಜುತ್ತೆ. ಸಡನ್ನಾಗಿ ಹೋಗ್ತಾ ಇದ್ದೀನಿ, ಸಡನ್ನಾಗಿ ಗಾಡಿ ಸ್ಟಾಪ್ ಆಯಿತು. ನಾನು ಕೂಡ ಅಲ್ಲಿ ಬ್ರೇಕ್ ಹಿಡಿದು ಗಾಡಿ ನಿಲ್ಲಿಸ್ಬೇಕು. ಆದರೆ ನಾನು ಕಾಲು ಕೆಳಗಡೆ ಬಿಡೋ ಟೈಮಲ್ಲಿ ಏನಾಗುತ್ತೆ, ಉಜ್ಜೋಗುತ್ತೆ. ಚಪ್ಪಲಿ ಇಲ್ಲ, ಏನಿಲ್ಲ, ಕಾಲಲ್ಲಿ ಉಜ್ಜೋಗುತ್ತೆ. ಆದರೆ ನಾನು ಅಷ್ಟು ಫಾಸ್ಟಲ್ಲಿ ಹೋಗ್ತಿದ್ದ ಗಾಡಿನ ನಾನು ಗಾಡಿ ನಿಲ್ಲಿಸಿದಾಗ ನನ್ನ ಕಾಲು ಉಜ್ಜಿತು.
ಅಂದ್ರೆ ನನ್ಗೆ ಆ ತರ ಅನ್ಸ್ತು, ನನಗೆಲ್ಲೋ ಕಾಲು ಉಜ್ಜೋಯ್ತು, ನನ್ನ ಕಾಲ್ಗೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ನಾನ್ ಅನ್ಕೊಂಡೆ. ಆದ್ರೆ ಮತ್ತೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಾನು ನೋಡಿದ್ರೆ ಒಂದು ಚೂರು ಪರ್ಚ್ಕೊಂಡಿರ್ಲಿಲ್ಲ. ನನಗೆಲ್ಲೋ ಒಂದ್ ಕಡೆ ಅವಾಗ ಅನಿಸ್ತು, ನನ್ ಜೊತೆ ರಾಯರಿದ್ದಾರೆ. ಯಾಕೆ ಅಂದ್ರೆ ಈಗ ಕಾಲಿಗೆ ಚಪ್ಪಲಿ ಇಲ್ಲದೆ ನಾನು ಹಾಕದಂತೆ ನಾನು ಸೇವೆನ ಮಾಡ್ತೀನಿ ಅಂತ ಅಂದ್ರೆ ಕೆಲವೊಂದು ಸಲ ಬೇಜಾರಾಗೋ ರೀತಿನೂ ನನ್ಗಾಗಿದೆ. ಹಾಕೊಂಡ್ಬಿಡೋಣ ಆ ತರ ನನ್ಗೆ ಯಾವತ್ತೂ ಅನ್ಸಿಲ್ಲ. ಎಷ್ಟೇ ಬೇಜಾರಾದ್ರೂ ಎಲ್ಲವನ್ನು ಸ್ವೀಕರಿಸ್ತೀನಿ ತಂದೆ. ನೀವೇನ್ ಕೊಡ್ತೀಯ ಕೊಡಪ್ಪ, ನಗ್ನಗ್ತಾನೆ ನಾನು ತಗೋತೀನಿ ಅಷ್ಟೇ. ನನಗೆ ನೀವಿದ್ದೀರಾ ಅನ್ನೋ ಒಂದು ಅಪಾರವಾದ ನಂಬಿಕೆ ನನಗಿದೆ ತಂದೆ. ಒಂದೊಂದು ಹೆಜ್ಜೆಲ್ಲೂ ಕೂಡ ನಾನು ರಾಯರನ್ನ ನೆನ್ಸ್ಕೊಂಡೇ ಇಡ್ತೀನಿ. ಇದಂತೂ ಸತ್ಯ, ರಾಯರ ಪವಾಡ. ನನಗ್ ನ್ಯಾಯ ಸಿಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಈ 20 ದಿನದಿಂದ ನಾನು ಚಪ್ಪಲಿ ಹಾಕ್ದಂತೆ ನಡೆದಾಡ್ತಿದ್ದೀನಲ್ಲ, ಇದ್ರಲ್ಲಿ ಸಿಗುವಂತ ವೈಬ್ರೇಷನ್ನು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ನನಗೆ ಅನುಭವ ಆಯ್ತು. ಒಂದು ಪಾಠ. ಇವಾಗ ನನ್ಗೆ ಯಾರೋ ನನ್ಗೆ ಹರ್ಟ್ ಮಾಡಿಲ್ಲ, ನನ್ಗೆ ನೋವು ಮಾಡಿಲ್ಲ ಅಂದಿದ್ರೆ ನಾನು ಆರಾಮಾಗಿ ಚಪ್ಪಲಿ ಹಾಕೊಂಡೇ ನಡೆದಾಡ್ತಿದ್ದೆ. ಒಂದಿನ ಅಷ್ಟೇ ರಾಯರ ಪೂಜೆ ಟೈಮಲ್ಲಿ ನಾನು ಆಗ್ತಿಲ್ಲ. ಆದ್ರೆ ಇವಾಗ ಆದಂತ ಅನುಭವ ಏನಂತ, ನನಗೆ ಕಲ್ಸಿದಂತ ಪಾಠಕ್ಕೆ, ಇವ್ರು ಮಾಡ್ದಂತ ನನ್ಗೆ ಅವಮಾನಕ್ಕೆ, ಇವತ್ತು ಹೇಳ್ತಾ ಇದ್ದೀನಿ ಗುರುವಾರ, ಇವ್ರು ಮಾಡ್ದಂತ ಅವಮಾನ, ಇವ್ರು ಕಲ್ಸಿದಂತ ಪಾಠಕ್ಕೆ ನನಗೆ ಇನ್ನೊಂದು ಹೊಸ ಒಂದು ರಾಯರಿಗೆ ಸೇವೆ ಮಾಡೋ ಒಂದು ಅವಕಾಶ ಸಿಕ್ತು. ರಾಯರಿಗೆ ನಾನು ಚಪ್ಪಲಿ ಇಲ್ದಂತೆ, ಕಾಲಿಗೆ ಚಪ್ಪಲಿ ಇಲ್ದಂತೆ ನಾನು ನಡೀತೀನಿ ತಂದೆ ಅಂತ ನಾನು ಪ್ರೇಯರ್ ಮಾಡಿದೆ. ಅದು ಒಂದು ನನಗೆ ರಾಯರು ಕಲ್ಪಿಸಿ ಕೊಟ್ಟಿರುವಂತ ಸೇವೆ ಅಂತ ನಾನು ಅನ್ಕೋತೀನಿ. ಇವತ್ತು ನಾನಿಷ್ಟು ಖುಷಿಯಾಗಿದ್ದೀನಿ, ನಾನಿಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ನಿಜವಾಗ್ಲೂ ಈ ಪ್ರೇಯರ್ ನಾನು ಮಾಡ್ಕೋತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಇನ್ಸಿಡೆಂಟ್ ನಡೆದ ಮೇಲೆ ನಾನು ಈ ಪ್ರೇಯರ್ ಮಾಡ್ಕೊಂಡೆ. 20 ದಿನದಿಂದ ನಾನು ಬರೀ ಕಾಲಲ್ಲೇ ಹೋಗ್ತಿದ್ದೀನಿ, ನಡೀತಿದ್ದೀನಿ, ನನಗೆ ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ. ಇಷ್ಟು ಪಾಸಿಟಿವ್ ಆಗಿದ್ದೀನಿ ಅಂದ್ರೆ ನನಗೆ ರಾಯರ ಆಶೀರ್ವಾದ ಕಂಪ್ಲೀಟ್ ಸಿಕ್ಕಿದೆ. ಇದೆಲ್ಲ ನನಗೆ ಏನೇ ಒಂದು ಆಗ್ತಿದೆ ನಮ್ಮ ಜೀವನದಲ್ಲಿ ಅಂತ ಅಂದ್ರೂ ಇದ್ರಿಂದ ಬೇರೇನೋ ಒಂದಿದೆ ಅಂತ ಹೇಳ್ತಿದ್ರು. ಇವಾಗ ನನಗೆ ತುಂಬಾ ಜನ ಹೇಳಿದ್ರು, ನಿನ್ಗೆ ಯಾರೋ ಏನೋ ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ, ಇದ್ರಿಂದ ಬೇರೇನೋ ಇದೆ, ಇದು ರಾಯರು ನಿಮ್ಗೆ ಕೊಟ್ಟಿರುವಂತ ಪರೀಕ್ಷೆ ಅಂದ್ರು. 100ಗೆ 100 ನಿಜನೇ ಅವ್ರು ಹೇಳಿದ್ದು. ಯಾಕೆ ಅಂದ್ರೆ ಇವತ್ತು ನಾನು ಕಾಲಿಗೆ ಚಪ್ಪಲಿ ಇಲ್ಲದೆ ನಾನು ನಡೀತಿದ್ದೀನಿ. ಎಲ್ಲೇ ಹೋಗ್ಬೇಕಾದ್ರು ರಾಜರಷ್ಟೇ ಕೆಲವರು ಹೋಗ್ತಿದ್ದೀನಲ್ಲ, ನನಗ್ ಖುಷಿ ಆಗ್ತಿದೆ, ನಾನು ರಾಯರ ಸೇವೆ ಮಾಡ್ತಿದ್ದೀನಿ. ಯಾರೋ ನನಗೆ ಕೊಟ್ಟಂತ ನೋವಿಗೆ ನಾನು ಈ ತರ ಒಂದು ಸೇವೆನ ನಾನು ಮಾಡ್ತಿದ್ದೀನಲ್ಲ, ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಇದು ರಾಯರೇ ನನಗೆ ಮಾಡಿಸ್ತಿರುವಂತ ಕೆಲಸ. ರಾಯರೇ ನನಗೆ ಬರೀ ಕಾಲಲ್ಲಿ ಹೋಗೋದನ್ನ ನೀನು ಅಭ್ಯಾಸ ಮಾಡು, ನಿನಗೆ ಎಷ್ಟೇ ನೋವು ಬರ್ಲಿ, ಏನೇ ಬರ್ಲಿ, ಎಲ್ಲವನ್ನು ತಡೆಯೋ ಶಕ್ತಿ ನಿನಗಿನ್ನೂ ಬರುತ್ತೆ ಅಂತ ಹೇಳಿ ನನಗೆ ಈ ಸಂಕಲ್ಪ ಸೇವೆನ ಮಾಡಕ್ಕೆ ನನ್ನ ಮನ್ಸು ಕೊಟ್ರು. ನಾನಿವತ್ತು ಮಾಡ್ತಿದ್ದೀನಿ ಅಂದ್ರೆ ಇದೆಲ್ಲ ರಾಯರ ಆಶೀರ್ವಾದನೆ. ರಾಯರು ಯಾವ್ದನ್ನ ಯಾರ ಕೈಲಿ ಏನ್ ಮಾಡಿಸ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತು. ಹಾಗಾಗಿ ಇವತ್ತು ಯಾರೋ ಮಾಡಿದಂತ ನೋವಿಗೆ ನಾನು ಅವತ್ತು ಪ್ರೇಯರ್ ಮಾಡ್ಕೊಂಡಿದ್ಕೆ ಇವತ್ತು ನನಗೆ ಈ ಸೇವೆ ಮಾಡೋಕೆ ರಾಯರು ನನಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಪರ್ಸನಲ್ ಆಗಿ ನಾನೇ ಮಾಡ್ಬೇಕು ಅಂದಿದ್ರೆ ಆಗ್ತಿರ್ಲಿಲ್ವೇನೋ. ಆದ್ರೆ ಇದೊಂದು ಘಟನೆ ನಡೆದ ಮೇಲೆ, ನಾನು ಪ್ರೇಯರ್ ಮಾಡ್ಕೊಂಡ್ಮೇಲೆ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀನಿ, ನಡ್ಕೊಂಡು ಬರ್ತಿದ್ದೀನಿ. ಒಂದು ಹೋಟೆಲ್ಗೆ ಹೋದ್ರು, ಒಂದು ಬಟ್ಟೆ ಅಂಗಡಿಗೆ ಹೋದ್ರು, ರೋಡಲ್ಲೇ ನಡ್ಕೊಂಡು ಹೋದ್ರು, ಗಾಡಿ ಓಡಿಸ್ಕೊಂಡು ಹೋದ್ರು, ಮೊನ್ನೆ ಎಲ್ಲ ಹೇಳಿದ್ನಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ಬಂದೆ, ಬರೀ ಕಾಲಲ್ಲಿ ಹೋದೆ. ನನ್ಗೆ ಯಾವ್ದೇ ರೀತಿ ಕಾಲಿಗೆ ಚಪ್ಪಲಿ ಇಲ್ಲಪ್ಪ ಆ ಥರ ಫೀಲೇ ಆಗಿಲ್ಲ. ಮಾರ್ಕೆಟ್ ಎಲ್ಲ ಸುತ್ಕೊಂಡ್ ಬಂದಿದ್ದೀನಿ, ಒಂದು ಮುಳ್ಳು ಕೂಡ ನನಗೆ ಚುಚ್ಚಿಲ್ಲ. ರಾಯರಿದ್ದಾರೆ, ರಾಯರಿಲ್ಲ ಅಂತಲ್ಲ, ಎಲ್ಲ ಒಂದು ಪಾಠ ನಮ್ಮ ಜೀವನದಲ್ಲಿ ಒಂದು ಪಾಠವಾಗಿ ಬರುತ್ತೆ. ಅದನ್ನ ನಾವು ಹೇಗೆ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನಿಜವಾಗ್ಲೂ ಇವತ್ತು ತುಂಬಾನೇ ಖುಷಿ ಆಗ್ತಿದೆಲ್ಲ, ರಾಯರ ಆಶೀರ್ವಾದ ನನಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ನಿಮ್ಮ ಹತ್ರನೂ ಕೂಡ ನಾನು ಹಂಚ್ಕೋಬೇಕು ಅಂತ ಹೇಳಿ ಇವತ್ತಿನ ಬ್ಲಾಗ್ನ ನಾನು ಮಾಡಿದೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ತಪ್ಪು ಮಾಡದೇ ಇರೋವಂಥ ಮನುಷ್ಯ ಯಾರೂ ಇಲ್ಲ ಪ್ರಪಂಚದಲ್ಲಿ. ತಪ್ಪೇ ಮಾಡಿಲ್ಲ ಅಂತ ಯಾರೂ ಇಲ್ಲ. ತಪ್ಪು ಮಾಡಿರೋರು ಎಲ್ಲರೂ ಇರ್ತಾರೆ ಒಂದೊಂದು ರೀತಿಲಿ. ಕೆಲವರು ತಿದ್ಕೋತಾರೆ, ಕೆಲವರು ಮಾಡಿ ತಪ್ಪನೇ ಮಾಡ್ತಾ ಇರ್ತಾರೆ.
ಕೆಲವರು ಆ ತಪ್ಪು ಮಾಡಬಾರ್ದಪ್ಪ, ಹಾಗದಾಯ್ತು, ಇನ್ ಮುಂದೆ ಬೇರೆ ನಾವು ಹೊಸದಾಗಿ ಏನಾದ್ರು ಮಾಡ್ಬೇಕು ಆಯ್ತು ಅಂತ ಹೇಳಿ ಬಿಟ್ಟಾಕ್ಬಿಟ್ಟು ಹೋಗೋರು ಇರ್ತಾರೆ. ಕೆಲವರು ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ನಾನಾ ರೀತಿಗಳು ಇರುತ್ತೆ. ತಪ್ಪು ಮಾಡದೇ ಇರುವಂತ ಮನುಷ್ಯ ಭೂಮಿ ಮೇಲೆ ಯಾರು ಇರಲ್ಲ. ಯಾವ್ದಾದ್ರು ಒಂದು ರೀತಿಲಿ ಮಾಡಿರ್ತಾರೆ. ಆದ್ರೆ ಬೇರೆಯವ್ರ ತಪ್ಪನ್ನ ತೋರ್ಸೋದ್ರಲ್ಲೇ ನಾವು ಬ್ಯುಸಿ ಆಗ್ಬಾರ್ದು. ಬೇರೆಯವ್ರ ತಪ್ಪನ್ನ ನಾವು ತೋರ್ಸೋದ್ರಲ್ಲೇ ನಾವು ಬ್ಯುಸಿ ಆಗ್ಬಾರ್ದು. ನಮ್ಮ ಕೆಲಸ ಕಾರ್ಯಗಳನ್ನ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಆದ್ರೆ ಇವತ್ತು ಅವ್ರುಗಳಿಂದ ನಾನು ಒಂದು ಸೇವೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಜೀವನದಲ್ಲಿ ಇದೊಂದು ಲೆಸನ್ ಅಂತಾನೆ ನಾನು ತಗೋತೀನಿ. ಇದೊಂದು ಪಾಠ ಅಷ್ಟೇ. ಯಾವಾಗ್ಲೂ ನಮ್ಮ ಜೀವನದಲ್ಲಿ ನಮ್ಗೆ ಏನಾದ್ರೂ ಕಷ್ಟಗಳು ಬರ್ತಿದೆ ಅಂದ್ರೆ ಅದೊಂದು ಪಾಠ. ಯಾರು ನಮ್ಮವರು ಯಾರು ನಮ್ಮವ್ರಲ್ಲ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನಮ್ಗೆ ದೇವರು ತಿಳಿಸ್ಕೊಡ್ತಾರೆ. ಇನ್ನೂ ಬುದ್ಧಿ ಕಲಿ, ಇನ್ನೂ ಏನಾದ್ರೂ ಸಾಧನೆ ಮಾಡು, ಈ ಮಟ್ಟಕ್ಕೆ ಬೆಳೆದಿದ್ಯಲ್ಲ ಇಲ್ಲಿಗೆ ನೀನ್ ಸ್ಟಾಪ್ ಆಗ್ಬೇಡ. ಯಾಕೆಂದ್ರೆ ನಾವ್ ಒಂದ್ ಮಟ್ಟಕ್ಕೆ ಬೆಳೆದಾಗ ಒಂಚೂರು ಸ್ಲೋ ಆಗ್ಬಿಟ್ಟಿರ್ತೀವಿ. ಆ ಸ್ಲೋ ಆದಾಗ ದೇವ್ರು ನಮ್ಗೆ ಎಚ್ಚರಿಕೆಯ ಗಂಟೆ ಕೊಡೋದಿದೆ. ಯಾರ ಮುಖಾಂತರನಾದ್ರೂ ಈ ತರ ಪ್ರಾಬ್ಲಮ್ಸ್ಗಳು ಬಂದಾಗ ನಮ್ಮನ್ನ ಎಚ್ಚೆತ್ಕೊಳ್ಳಿ, ನೀವು ಗುರಿ ಕಡೆ ಹೋಗಿ, ಇನ್ನೂ ನಿಮ್ಗೆ ದಾರಿ ಇದೆ ಅಂತ ಹೇಳಿ ದೇವರೇ ಬಂದು ನಮ್ಮ ಹತ್ರ ಮಾತಾಡಕ್ಕಾಗಲ್ಲ. ಹಾಗಾಗಿ ಇಂಥವ್ರ ಮುಖಾಂತರ ಈ ತರ ಒಂದು ಪ್ರಾಬ್ಲಮ್ಸ್ ಆದಾಗ್ಲೇ ನಮ್ಗೆ ದೇವರು ಎಚ್ಚರಿಕೆಯ ಗಂಟೆ ಕೊಟ್ಟಿದ್ದಾರೆ. ನಾವಿನ್ನೂ ಜೀವನದಲ್ಲಿ ನಾವೇನೇನು ಅನ್ಕೊಂಡಿದೀವಿ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಇಂಥದ್ದೆಲ್ಲ ಅವಾಗ ಬಂದು ಹೋಗ್ಬೇಕು. ಬಂದು ಹೋದ್ರೇನೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಇನ್ ಮುಂದೆ ಮಾಡ್ಬೇಕಾಗಿರುವಂತ ಕೆಲಸ ನಮ್ದೇನಿದೆ ಅದ್ರ ಬಗ್ಗೆ ಇನ್ನಷ್ಟು ಗಮನಗಳನ್ನ ಕೊಟ್ಕೊಂಡು ಹೋಗ್ತೀವಿ. ಇವತ್ತಿನ ನನ್ನ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ ರಾಯರು. ನಮ್ಮ ಜೀವನದಲ್ಲಿ ಏನೇ ಒಂದು ಕೆಟ್ಟದಾಗಿದೆ ಅಂದ್ರೂ, ನಮ್ಮ ಜೀವನದಲ್ಲಿ ಏನೇ ಒಂದು ಕೆಟ್ಟದಾಗಿದ್ರು ಅದೆಲ್ಲ ಒಳ್ಳೇದೇ ಅಂತಾನೆ ನಾವು ತಗೋಬೇಕು. ತಪ್ಪು ಮಾಡದೇ ಇರೋರು ಯಾರು ಇಲ್ಲ. ನಾನು ಕೂಡ ತಪ್ಪು ಮಾಡಿದ್ದೀನಿ, ತಪ್ಪೇ ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ಕೂಡ ತಪ್ಪು ಮಾಡಿದ್ದೀನಿ, ಅದನ್ನ ತಿದ್ಕೊಂಡು ಕೂಡ ನಡೆದಿದ್ದೀನಿ. ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡದೇ ಇರೋಳು ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ತಪ್ಪು ಮಾಡಿದ್ದೀನಿ, ತಿದ್ಕೊಂಡು ನಡೆದಿದ್ದೀನಿ. ಆ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಯೋಚನೆನೂ ಕೂಡ ಮಾಡಿದ್ದೀನಿ. ನಿಮ್ಮೆಲ್ಲರ ಹತ್ರ ನಾನಿವತ್ತು ನನ್ನ ಅನುಭವದ ವಿಷಯಗಳನ್ನ ನಾನು ಹಂಚ್ಕೊಂಡೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನಮಸ್ತೆ.